ಇನ್ನು ಸ್ವಲ್ಪ ಹೊತ್ತು ನೋಡಿದ್ರೆ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಫೇಲ್ಯೂರ್ ಆಯಿತು, ಶಿ ಪಾಸ್ಟ್ ಅವೇ ಅಂತ ಹೇಳ್ತಾರೆ. ಏನು ನನಗೆ ಇವತ್ತು ತನಕ ಅರ್ಥ ಆಗಿಲ್ಲ. ಹೌ ಇಂಟರ್ನಲ್ ಆರ್ಗನ್ಸ್ ಫೇಲ್ ಆಗಿದ್ರೆ ಬ್ಲಡ್ ಇದಾಗಬೇಕು, ಯೂಸ್ ಆಗಬೇಕು, ಕಿವಿಯಿಂದಾಗಲಿ ಮೂಗಿ ಎಲ್ಲೂ ಬಂದಿಲ್ಲ. ನಾನು ಹೋದೆ ನೋಡೋಕ್ಕೆ, ಕಣ್ಣಲ್ಲಿ ಹೋಗ್ಬಿಟ್ಟು ಕಣ್ಣು ಹಿಂಗೆ ನೋಡ್ತಾ ಇದ್ದಾರೆ, ಕಣ್ಣು ಕ್ಲೋಸ್ ಆಗಿಲ್ಲ, ಕಣ್ಣಲ್ಲಿ ಪ್ರಾಣ ಹೋಗಿದೆ ಅವ್ರಿಗೆ. ಇವಾಗಲೂ ಅಷ್ಟೇ, ನಮ್ಗೆ ತುಂಬ ಜನ ಮೋಸ ಮಾಡಿದ್ರಲ್ಲ, ನಾನು ಅಳ್ತಾ ಇದ್ದೆ ಕೂತ್ಕೊಂಡು. ಅವಳು ಹೇಳಿದ್ಲು, ಮಮ್ಮ ಡೋಂಟ್ ಕ್ರೈ, ಐ ವಿಲ್ ಮೇಕಪ್ ದಟ್ ಮನಿ, ಡೋಂಟ್ ಕ್ರೈ. ಅವರೆಲ್ಲ ಅಂಥವ್ರೆ, ಗೊತ್ತಾಯ್ತಾ ನಿನಗೆ ಅವರೆಲ್ಲ ಏನು ಅಂತ, ಅವರೆಲ್ಲ ಅಂಥವ್ರೆ. ಇವಾಗಲೂ ನಮಗೆ ತುಂಬ ಮೋಸ ಮಾಡಿದವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಐ ಡೋಂಟ್ ನೋ, ದೇವರು ಅದು ಏನು ಅಂತ ಗೊತ್ತಿಲ್ಲ. ದಿಸ್ ವಾಸ್ ವೆರಿ ಟ್ರ್ಯಾಜಿಡಿ ಮೈ ಲೈಫ್. ಫ್ಯಾಮಿಲಿ ಪತ್ರ, ಮನೆ ಪತ್ರನೂ ಅದು ಇವಾಗಲೂ ಇದೆ ಪ್ರಾಬ್ಲಮ್ಮು. ಐ ಆಮ್ ಆನ್ ಟ್ಯಾಬ್ಲೆಟ್ಸ್, ದಿನಕ್ಕೆ ಒಂದು 12 ಟ್ಯಾಬ್ಲೆಟ್ಸ್ ತೊಗೋಬೇಕು ನಾನು. ಐ ಹ್ಯಾವ್ ಟು ಸೆಲ್ ಮೈ ಸೈಟ್. ಇಲ್ಲೇ 30-40 ಸೈಟ್ ಇತ್ತು. ಐ ಸೋಲ್ಡ್ ದಟ್ ಸೈಟ್. ಐ ಪೇಡ್ ದಟ್ ಪರ್ಸನ್. ಹಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ನೂರೊಂದು ನೆನಪು. ನಾನು ನಮ್ಮ ತಂದೆನ ಒಂದಿನ ಕೇಳಿಬಿಟ್ಟೆ, ನೀವು ಅಷ್ಟು ಹರಿಕೆಯ ಕುರಿ ಮಾಡಿದ್ರಲ್ಲ, ಎಲ್ಲ ಫೇಲ್ಯೂರ್ ಆಯ್ತಲ್ಲ, ಆ ಒಂದು ಸಿಲ್ವರ್ ಮೆಡಲ್ಗೆ ನೀವು ಮಾಡಿದ್ದು ಅಂದ್ಬಿಟ್ಟೆ. ಕೇಳಿಬಿಟ್ಟೆ. ತುಂಬ ಬೇಜಾರಾಯಿತು ಅಪ್ಪನಿಗೆ, ತುಂಬಾ ಬೇಜಾರಾಯಿತು. ಆಮೇಲೆ ನನಗನ್ನಿಸ್ತು, ನಾನು ಯಾಕಾರೋ ಹಂಗೆ ಮಾತಾಡೋದು ಅಂತ. ಈ ಒಂದು ಸಿಲ್ವರ್ ಮೆಡಲ್ಗ ಅಂತ ಅದಿದೆ, ಗೋಲ್ಡ್ ಮೆಡ್ಲು ಇಲ್ಲಿದೆ, ತೋರಿಸ್ತೀನಿ. ಸಿಲ್ವರ್ ಮೆಡ್ಲು ಎಲ್ಲೋ ಇಟ್ಟಿದ್ರು, ಅದು ಏನಾಯಿತೋ ಗೊತ್ತಿಲ್ಲ. ಐ ಡೋಂಟ್ ರಿಮೆಂಬರ್. ಗೋಲ್ಡ್ ಮೆಡ್ಲ್ ಮಾತ್ರ ಇಲ್ಲೇ ಇಟ್ಟಿದ್ವಿ. ಬಟ್ ಅದೇನು ಗೋಲ್ಡು ಅಲ್ಲ, 18 ಕ್ಯಾರೆಟ್ ಗೋಲ್ಡು ಅಲ್ಲ ಅದು. ಅಷ್ಟು ದೊಡ್ಡ ಮೆಡಲ್ಲು, ರಾಷ್ಟ್ರ ಪ್ರಶಸ್ತಿ ಮೆಡಲ್ ಅದು. ಅವರು ಹಾಗೆ ಮೋಸ ಮಾಡ್ತಾರೆ ನೋಡಿ. ಏನದು, ಎಷ್ಟು ಮಹಾ ಅವ್ರಿಗೆ ಕೊಡ್ಬೋದು ಅಲ್ವಾ ಒಂದು ಗೋಲ್ಡ್ ಮೆಡಲ್. ವೆರಿ ಸಾರಿ ಮಾ, ವೆರಿ ಸಾರಿ, ವೆರಿ ಟ್ರ್ಯಾಜಿಕ್. ಅಮ್ಮ ಅಪ್ಪ 2015 ಅಂತಂದರೆ, ಅಮ್ಮ 2017 ಅಂತ ಸೆಪ್ಟೆಂಬರ್. ಸೊ ಅಮ್ಮಂಗೆ ಮತ್ತೆ ಏನಂದರೆ ಈ ಕ್ಯಾನ್ಸರ್ ಏನಾದರೂ? ಇಲ್ಲ, ಏನೂ ಇಲ್ಲ. ಶಿ ಹ್ಯಾಡ್ ಎ ಹಾರ್ಟ್ ಅಟ್ಯಾಕ್. ಅವರು ಬಂದರು ಇದೇ ಪಕ್ಷ ಟೈಮಲ್ಲೇ. ಅಕ್ಟೋಬರ್ ಇದು ಶ್ರಾದ್ದ ಮಾಸ ಇತ್ತು, ಅವಾಗ ಶ್ರಾದ್ದ ಮಾಡ್ತೀವಲ್ಲ, ಅದು ತಿಂಗಳು ಪಕ್ಷ ಮಾಸ ಆಯಿತು. ಆಮೇಲೆ ಎಲ್ಲ ನಾವು ಪಕ್ಷ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡ್ಕೊಂಡಿದ್ವಿ. ಅವರೇನೋ ತರಕಾರಿ ಏನೋ ತೊಗೊಂಬರಕ್ಕೆ ಹೋಗಿದ್ರು. ಅಲ್ಲಿಂದ ಫೋನ್ ಮಾಡಿದ್ದಾರೆ, ಅದು ನಾನೇನೋ ಹುಳಿ ಟೊಮೆಟೊ ತೊಗೊಂಡು ಬನ್ನಿ, ನಾಟಿ ಟೊಮೆಟೊ ಅಂದೆ. ಅದು ಸಿಕ್ಕಿಲ್ಲ ಕಣೆ ಅಂದರೆ, ಯಾವ ಪರವಾಗಿಲ್ಲ ನೀವು ಬನ್ನಿ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂದೆ. ಕಾರಿಂದ ಇಳಿದು ಬರ್ತಾ ಇದ್ದಾರೆ, ಆಗ್ತಾ ಇಲ್ಲ ಅಂತ ಹಿಂಗೆ ಇಟ್ಕೊಂಡು ಬಂದರು. ಕೆಳಗಡೆನೇ ಆಂಟಿ ಮನೆ ಇತ್ತಲ್ಲ, ಅಲ್ಲೇ ಎಲ್ಲ ಮಲಗಿಸಿ ಎಲ್ಲ ಮಾಡಿದ್ವಿ. ತಕ್ಷಣ ನಮ್ಮ ಕಸಿನ್ ಸಿಸ್ಟ್ರಿಗೆ ಫೋನ್ ಮಾಡಿದ್ವಿ, ಅವಳು ಬಂದಳು. ನಾವು ಆಸ್ಟರ್ಗೆ ಹೋಗ್ಬೇಕಾಗಿತ್ತು. ನಾವೇನು ಮಾಡಿದ್ವಿ, ಅಷ್ಟು ದೂರ ಹೋಗೋಕ್ಕಾಗುತ್ತೋ ಇಲ್ವೋ, ತಡ್ಕೊಳ್ಳೋಕ್ಕಾಗುತ್ತೋ ಅಂತ ಇಲ್ಲಿ ಸ್ಪೆಷಲಿಸ್ಟ್ ಅಂತ ಒಂದು ಹಾಸ್ಪಿಟ್ಲ್ ಇತ್ತು, ಹೆಸರು ಚೇಂಜ್ ಮಾಡಿದ್ದಾರೆ, ಅಲ್ಲಿಗೆ ಹೋದ್ವಿ. ಅಲ್ಲೋದ್ರೆ ಎಲ್ಲ ಮಾಡಿದ್ರು, ಎಲ್ಲ ನೋಡಿದ್ರು, ಇದು ಇದು ಹಾಕಬೇಕು, ಸ್ಟೆಂಟ್ ಹಾಕಬೇಕು ಅಂತ ಹೇಳಿದ್ರು. ಹಾರ್ಟ್ ಅಟ್ಯಾಕ್ ಆಗಿದೆ, ಸ್ಟೆಂಟ್ ಆಗುತ್ತೆ. ಅವ್ರಿಗೂ ಒಂದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ನಾನೇನು ಮಾಡಿದೆ, ನಾನು ಹೇಳಿಲ್ಲ ಅಮ್ಮಂಗೆ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅಂತ. ನಿಮ್ಮದು ಮೊದಲು ಹಾಕಿದ್ರಲ್ಲ ಅವರು ಮೊದಲು ಒಂದು ಸ್ಟೆಂಟ್ ಹಾಕಿದ್ರು ತುಂಬ ವರ್ಷದ ಹಿಂದೆ. ಅದಂದರೆ ನಾನು ನಿಮ್ಗೆ ಸ್ಟೆಂಟ್ ಹಾಕಿದ್ರಲ್ಲ, ಅದೇನೋ ಸ್ವಲ್ಪ ಎಲ್ಲ ಇದಾಗಿಬಿಟ್ಟಿದೆಯಂತೆ, ಅದರಿಂದ ಅದು ನೋವು ಬರ್ತಾ ಇದೆಯಂತೆ. ಅಷ್ಟೊಂದು ಅವ್ರಿಗೆ ಮೆಡಿಕಲ್ ಇದೆಲ್ಲ ಟರ್ಮ್ ಎಲ್ಲ ಅಷ್ಟೊಂದು ಇದಾಗ್ತಾ ಇರಲಿಲ್ಲ. ಅದನ್ನು ಬೇರೆ ಹಾಕ್ತಾರಂತೆ, ಅಷ್ಟೇ, ಏನಾಗಿಲ್ಲ ನಿಮಗೆ ಅಂತ ಹೇಳಿದೆ. ಬಿಕಾಸ್ ನಾನು ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ದಿದ್ದು ಅವ್ರ ಹತ್ರ. ಹೌದಾ ಸರಿ ಅಂದರು. ಸ್ಟೆಂಟ್ ಹಾಕಿದ್ದಾರೆ. ನಾನು ಹೋಗ್ಬಿಟ್ಟು ಕ್ಯಾಥ್ಲ್ಯಾಬ್ ಅಂತ ಇರುತ್ತಲ್ಲ, ಸ್ಟೆಂಟ್ ಎಲ್ಲ ಹಾಕೋದು ಅಲ್ಲೇ ಅಲ್ವಾ, ಕ್ಯಾಥ್ಲ್ಯಾಬ್ಗೆ ಹೋಗಿದ್ದೀನಿ. ಅದ್ರ ಮೇಲೆ ಮಲಗಿಸಿದ್ದಾರೆ. ಎಲ್ಲ ಅಂದರೆ ಹೆಂಗಿದ್ದೀರಾ ಅಂತ ಕೇಳಿದೆ. ಪರವಾಗಿಲ್ಲ, ಸ್ವಲ್ಪ ನೋವಿರುತ್ತೆ, ಸ್ವಲ್ಪ ನೋವು ಇರಬಾರ್ದು ಆ್ಯಕ್ಚುಲಿ ಆಫ್ಟರ್ ಆಪ್ರೇಷನ್. ಸ್ಟೆಂಟ್ ಹಾಕಿದ್ರೆ ಏನು ನೋವು ಇರಬಾರ್ದು. ಹೌದಾ, ಸ್ವಲ್ಪ ನೋವಿರುತ್ತೆ, ಆಯಿತು, ಏನಾದ್ರು ತಿಂತೀರಾ ಅಂದೆ. ಏನೋ ಬೇಡ ಅಂದರು. ಸರಿ, ಇದು ಡ್ರಿಪ್ಸ್ ಹೋಗ್ತಾ ಇತ್ತಲ್ಲ, ಸರಿ ಅಂದರೆ ಸ್ವಲ್ಪ ಹೊತ್ತಿಗೆ ICUಗೆ ಶಿಫ್ಟ್ ಮಾಡ್ತೀವಿ ಅಂದರೆ ಸರಿ ಅಂದ್ವಿ. ಸರಿ ಅಂತ ನಾವು ಹೊರಗಡೆ ಬಂದ್ವಿ. ಆಮೇಲೆ ICUಗೆ ಶಿಫ್ಟ್ ಮಾಡಿದ್ರು. ICU ಶಿಫ್ಟ್ ಮಾಡಿದ್ಮೇಲೆ ಪುನಃ ಹೋದೆ. ನಾನು ICUಗೆ ಹೋಗಿ ಮಾತಾಡಿದೆ, ಹೆಂಗಿದ್ದೀರಾ ಇವಾಗ, ನೋವು ಕಡಿಮೆ ಆಗಬೇಕಲ್ಲ, ಯಾಕೆ ಕಡಿಮೆ ಆಗಿಲ್ಲ, ಏನೋ ಗೊತ್ತಿಲ್ಲ ಕಣೆ, ನೋವ್ತಾ ಇದೆ ಅಂತಂದರು. ಆಮೇಲೆ ಡಾಕ್ಟ್ರ್ ಹತ್ರ ನಾನು ಮಾತಾಡಿದೆ. ಯಾಕೆ? ಇಲ್ಲ, ಅವ್ರು ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ, ಸುಸ್ತಾಗಿದ್ದಾರೆ ಅವ್ರಿಗೆ ಅಂತ ಎಲ್ಲ ಹೇಳಿದ್ರು ಅಷ್ಟೇ. ಇನ್ನು ಸ್ವಲ್ಪ ಹೊತ್ತು ನೋಡಿದ್ರೆ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಫೇಲ್ಯೂರ್ ಆಯಿತು, ಶಿ ಪಾಸ್ಟ್ ಅವೇ ಅಂತ ಹೇಳ್ತಾರೆ. ಏನು ನನಗೆ ಇವತ್ತು ತನಕ ಅರ್ಥ ಆಗಿಲ್ಲ. ಹೌ ಇಂಟರ್ನಲ್ ಆರ್ಗನ್ಸ್ ಫೇಲ್ ಆಗಿದ್ರೆ ಬ್ಲಡ್ ಇದಾಗಬೇಕು, ಯೂಸ್ ಆಗಬೇಕು, ಕಿವಿಯಿಂದಾಗಲಿ ಮೂಗಿ ಎಲ್ಲೂ ಬಂದಿಲ್ಲ.
ನಾನು ಹೋದೆ ನೋಡೋಕ್ಕೆ, ಕಣ್ಣಲ್ಲಿ ಹೋಗ್ಬಿಟ್ಟು ಕಣ್ಣು ಹಿಂಗೆ ನೋಡ್ತಾ ಇದ್ದಾರೆ, ಕಣ್ಣು ಕ್ಲೋಸ್ ಆಗಿಲ್ಲ, ಕಣ್ಣಲ್ಲಿ ಪ್ರಾಣ ಹೋಗಿದೆ ಅವ್ರಿಗೆ. ಏನು ಹೇಳ್ತೀರಾ, ತುಂಬ ಬೇಜಾರಾಗೋಯ್ತಪ್ಪ. ಆಮೇಲೆ ನಾನು ಅದಾಗಿ ಅವ್ರದ್ದು ಆಗಿ ಅವ್ರು ಸೆಪ್ಟೆಂಬರಲ್ಲಿ ಹೋದರು. ಪುನಃ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾನೇ ಇತ್ತು. ಆಮೇಲೆ ಪುನಃ ನಾನು ಹಾಸ್ಪಿಟ್ಲಿಗೆ ಹೋದೆ ಡಿಸೆಂಬರಲ್ಲಿ. ಹೋದರೆ ಅದೇ ಅವರು ಕ್ಲೋಸ್ ಮಾಡುವಾಗ ಒಂದು ಬ್ಲಾಕೇಜ್ ಕಾಣಿಸ್ತಂತೆ ಅವ್ರಿಗೆ. ಬಟ್ ಇನ್ನೇನು ಮಾಡೋದು, ಲಾಸ್ಟ್ ಮಿನಿಟಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದು ಇಟ್ ವಾಸ್ ಟ್ರಬ್ಲಿಂಗ್ ಮೀ ಸೋ ಮಚ್. ಫ್ರಮ್ ಫೆಬ್ರವರಿ ಟು ಡಿಸೆಂಬರ್ ತನಕ ತಳ್ಳಿದ್ದಾರೆ ಡಾಕ್ಟ್ರು. ನಿಮ್ದ? ಹಾಂ, ನನಗೆ ಫೆಬ್ರವರಿಲಿ ಬೈಪಾಸ್ ಆಯಿತು, ಇದೆಲ್ಲ ತೆಗೆದು ಬೈಪಾಸ್ ಮಾಡಿದ್ರು. ಬರ್ಡೇ ಟೈಮ್ನಲ್ಲಿ ಹಾಂ ಆಯಿತು. ಆವಾಗಿಂದ ನನಗೆ ಒಂದೊಂದು ಪ್ರಾಬ್ಲಮ್ ಆಗ್ತಾನೆ ಇತ್ತು. ಎವ್ರಿ ಅದರ್ ವೀಕು ಎವ್ರಿ ಮಂತು ಹೋಗಿ ICU ಅಲ್ಲಿ ಅಡ್ಮಿಟ್ ಆಗೋದು. ಒಂದ್ಸಲಿ ಇಲ್ಲಿಂದ ನೀರು ತೆಗೆದ್ರು, ಒಂದ್ಸಲಿ ಅದು ಮಾಡಿದ್ರು, ಇದು ಮಾಡಿದ್ರು, ಎಂಡೋಸ್ಕೋಪಿ ಮಾಡಿದ್ರು, ಎಲ್ಲ ಮಾಡಿದ್ರು. ಏನು ಮಾಡಿದ್ರು ಇಲ್ಲಿ ನೋವು ಬರುತ್ತೆ, ಇಲ್ಲಿ ನೋವು ಬರುತ್ತೆ, ಏನು ಮಾಡಿದ್ರು ಕಡಿಮೆ ಆಗ್ತಾಯಿಲ್ಲ. ಕೊನೆಗೆ ಡಿಸೆಂಬರಲ್ಲಿ ಒಂದು ತುಂಬ ವಾಂತಿ ಎಲ್ಲ ಆಯಿತು. ಎಲ್ಲೋ ಹೊರಗಡೆ ಹೋಗಿದ್ವಿ ದೇವಸ್ಥಾನಕ್ಕೆ, ಬರುವಾಗ ವಾಂತಿ ಎಲ್ಲ ಆಗಿ ತುಂಬ ಸುಸ್ತಾಗ್ತಾಯಿತ್ತು. ಇಲ್ಲೇ ಒಂದು ಹಾಸ್ಪಿಟ್ಲ್ ಇದೆ, ಹೋದರೆ ಇಲ್ಲ ನೀವು ಅಲ್ಲೇ ಹೋಗ್ಬಿಡಿ ಅಂದರು. ಸರಿ ಅಂತ ಅಲ್ಲೇ ಹೋದರೆ ಅದೇ ಹಾಕ್ಬಿಡೋಣ ಅಂದರು. ಏನು ಡಾಕ್ಟ್ರ್ ಅದೇ ಸ್ಟೆಂಟು ಒಂದು ಬಿಟ್ಟೋಗ್ಬಿಟ್ಟಿತ್ತು ಮಾಡುವಾಗಲೇ. ಕ್ಲೋಸ್ ಮಾಡುವಾಗ ನಮಗೆ ಗೊತ್ತಾಯಿತು. ಸರಿ ಹೆಂಗೋ ಇದು ಮಾಡೋಣ ಅಂತ ಬಿಟ್ವಿ ನಾವು ಅಂತ ಹೇಳಿ ಆಮೇಲೆ ಒಂದು ಸ್ಟೆಂಟ್ ಹಾಕಿದ್ರು ನನಗೆ. ಅದಾದಮೇಲೆ ಟಿಕಿಕಾರ್ಡಿಯಾ ಅಂತ, ಅದೇ ಹಾರ್ಟಲ್ಲಿ ಬೀಟ್ ಜಾಸ್ತಿ ಆಗುತ್ತಲ್ಲ, ಅದು ಒಂದ್ಸಲಿ ಆಯಿತು. ಅದನ್ನು ಅಲ್ಲೇ ಹೋಗಿದ್ದೆ. ಅದಾದಮೇಲೆ ನಾರಾಯಣ ಹೃದಯಾಲಯಕ್ಕೆ ಹೋಗಿ ಅಲ್ಲಿ ಪುನಃ ಮಾಡಿಸ್ಕೊಂಡೆ. ಅದು ಶೂಟ್ ಮಾಡ್ತಾರೆ, ಇಲ್ಲಿಂದ ವೈರ್ ಕಳಿಸ್ಬಿಟ್ಟು ಕ್ಯಾಮ್ರಾ ಕಳಿಸಿ ಈ ಹಾರ್ಟ್ ಹತ್ರ ಬಂದು ಶೂಟ್ ಮಾಡುತ್ತೆ. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರುತ್ತಂತೆ ಹಾರ್ಟಲ್ಲಿ. ಅದು ಇವಾಗಲೂ ಇದೆ ಪ್ರಾಬ್ಲಮ್ಮು. ಐ ಆಮ್ ಆನ್ ಟ್ಯಾಬ್ಲೆಟ್ಸ್, ದಿನಕ್ಕೆ ಒಂದು 12 ಟ್ಯಾಬ್ಲೆಟ್ಸ್ ತೊಗೋಬೇಕು ನಾನು. ಅಯ್ಯೋ, ಗಾಡ್ ಬ್ಲೆಸ್ ಯು, ಟಚ್ ವುಡ್. ಆ್ಯಂಡ್ ಈಗ ನೀವು ಆಗಲೇ ಹೇಳಿದ್ರಿ ನಿಮಗೆ ಅಪ್ಪನ ಬರ್ಡೇ ಟೈಮ್ನಲ್ಲಿ ಆ ಥರ ಹಾರ್ಟ್ದಾದಾಗ ಅಮ್ಮ ಅಷ್ಟು ಒದ್ದಾಡಿದ್ರು ಅಂತ. ಈ ಡಿಸೆಂಬರ್ಲಾದಾಗ ಅಪ್ಪನೂ ಇರಲಿಲ್ಲ, ಅಮ್ಮನೂ ಇರಲಿಲ್ಲ, ನಿಮ್ಮ ಮಗಳು ಅಂದರೆ ಅವರು ಚಿಕ್ಕವರು ಇನ್ನು. ಸಿ ಹೌ ಚಾಲೆಂಜಸ್ ನಿಮ್ಮ ಫ್ಯಾಮಿಲಿ ಫೇಸ್ ಮಾಡ್ಕೊಂಡು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದಕ್ಕೆ. ಅವಳಂತೂ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ. ನಾನು ಚಿಕ್ಕವಳಲ್ಲಿ ಹೆಂಗೆ ಸ್ಟ್ರಾಂಗ್ ಆಗಿದ್ನೋ ನನಗಿಂತ 10ರಷ್ಟು ಸ್ಟ್ರಾಂಗ್ ಆಗಿದ್ದಾಳೆ. ಎಲ್ಲ ಒಂದು ನಿಮಿಷಕ್ಕೆ, ನಮ್ಮದು ಇನ್ಶೂರೆನ್ಸ್ ಇತ್ತು, ಒಂದು ನಿಮಿಷಕ್ಕೆ ಇನ್ಶೂರೆನ್ಸ್ ಹತ್ರ ಮಾತಾಡ್ತಾಳೆ. ಆ್ಯಂಡ್ ಶೀಸ್ ವೆಕ್ಯಾಬ್ಯುಲರಿ ತುಂಬ ಚೆನ್ನಾಗಿದೆ ಅವಳು, ವೆರಿ ಗುಡ್ ವೆಕ್ಯಾಬ್ಯುಲರಿ ಶೀಸ್ ಗಾಟ್. ಇಂಗ್ಲೀಷು ಅಷ್ಟೇ, ಎಲ್ಲ ಅಷ್ಟೇ. ಹೆಂಗೆ ಕ್ವಶನ್ಗಳು ಮಾಡ್ತಾಳೆ ಅವ್ರನ್ನ ಅಂದರೆ ದಿ ಕೆನಾಟ್ ಆನ್ಸರ್ ಹರ್. ಈವನ್ ಇವಾಗ ಆಸ್ಟ್ರೇಲಿಯಾಲಿದ್ದಾಳೆ ಅಲ್ವಾ, ಅಲ್ಲಿನೂ ಏನಾದರೂ ಹಿಂಗೆ ಪ್ರಾಬ್ಲಮ್ ಆದರೆ ದ ವೇ ಶಿ ಆಸ್ಕ್ ಕ್ವಶನ್ಸ್ ದಿ ಕೆನಾಟ್ ಆನ್ಸರ್ ಹರ್. ಆ ಥರ ಇದ್ದಾಳೆ ಇವಾಗಲೂ ಅಷ್ಟೇ. ನಮ್ಗೆ ತುಂಬ ಜನ ಮೋಸ ಮಾಡಿದ್ರಲ್ಲ, ನಾನು ಅಳ್ತಾ ಇದ್ದೆ ಕೂತ್ಕೊಂಡು. ಅವಳು ಹೇಳಿದ್ಲು, ಮಮ್ಮ ಡೋಂಟ್ ಕ್ರೈ, ಐ ವಿಲ್ ಮೇಕ್ ಅಪ್ ದಟ್ ಮನಿ, ಡೋಂಟ್ ಕ್ರೈ. ಅವರೆಲ್ಲ ಅಂಥವ್ರೆ, ಗೊತ್ತಾಯ್ತಾ ನಿನಗೆ ಅವರೆಲ್ಲ ಏನು ಅಂತ? ಅವರೆಲ್ಲ ಅಂಥವ್ರೆ. ಇವಾಗಲೂ ನಮಗೆ ತುಂಬ ಮೋಸ ಮಾಡಿದವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಐ ಕಾಲ್ ದಟ್ ಪರ್ಸನ್ ವೆನ್ ಐ ವೆಂಟ್ ಟು ಆಸ್ಟ್ರೇಲಿಯಾ. ಸರ್ ನಾನು ಆಸ್ಟ್ರೇಲಿಯಾಗೆ ಬಂದಿದ್ದೀನಿ ಅಮೂಲ್ಯದು ಗ್ರ್ಯಾಜುಯೇಷನ್ಗೆ ಅಂತೆಲ್ಲ ಹೇಳಿದೆ. ಹೌದಾ, ನಾನು ಲಕ್ಷ್ಮಿ, ನಾನು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗ್ತಾಯಿದ್ದೀನಿ, ಆಮೇಲೆ ಫೋನ್ ಮಾಡಲಾ? ಅದಾದಮೇಲೆ 15 days ಆದಮೇಲೆ ಫೋನ್ ಮಾಡಿದೆ, ಬಿಕಾಸ್ ಐ ಸ್ಟೇಡ್ ದೇರ್ ಫಾರ್ 2 months. ಆವಾಗಲೂ ಹಾಗೆ ಮಾಡಿದ್ರು. ಹೀ ಈಸ್ ಬೆಸ್ಟ್ ಫ್ರೆಂಡ್ ಆಫ್ ಬಾಲಸುಬ್ರಹ್ಮಣ್ಯಂ, SP ಬಾಲಸುಬ್ರಹ್ಮಣ್ಯಂ. ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಒಂದ್ಸಲಿ ಫೋನ್ ಮಾಡಿದೆ, ಸರ್ ಈ ಥರ ಅವರು ನಮಗೆ ದುಡ್ಡು ಕೊಡಬೇಕಲ್ಲ ಸರ್, ಕೊಟ್ಟೇ ಇಲ್ಲ ಸರ್, ಅಪ್ಪನೂ ಇಲ್ಲ ಇವಾಗ ಕೇಳೋಕ್ಕೆ, ನಾನು ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡು ಬಂದು ಕೊಟ್ಟಿದ್ದು, ಅವ್ರು ಕೊಟ್ಟಿಲ್ಲ ಸರ್ ಅಂತ ಹೇಳಿದ್ರೆ, ನಾನು ಏನೂ ಮಾಡೋಕ್ಕಾಗಲ್ಲ ಅಮ್ಮ, ಅದಕ್ಕೆ ನಾನು ಒಂದು ಮಾತು ಹೇಳಬಲ್ಲೆ ಅಂದ್ಬಿಟ್ರು. ಹಿ ನ್ಯೂ ಎವ್ರಿಥಿಂಗ್. ಹಿ ಟ್ರೀಟೆಡ್ ಮೈ ಫಾದರ್ ಲೈಕ್ ಹಿಸ್ ಎಲ್ಡರ್ ಬ್ರದರ್. ಅವರೇ ಇಂಟ್ರಡ್ಯೂಸ್ ಮಾಡಿದ್ದು, ಅವರು ಆ ಥರ ಮಾಡೋದು. ಕೊನೆಗೆ ಐ ಹ್ಯಾವ್ ಟು ಸೆಲ್ ಮೈ ಸೈಟ್ ವಿಚ್ ಐ ಕೆಪ್ಟ್ ಫಾರ್ ಮೈ ಡಾಟರ್ ಎಜುಕೇಷನ್ನು. ಐ ಹ್ಯಾವ್ ಟು ಸೆಲ್ ಮೈ ಸೈಟ್. ಇಲ್ಲೇ 30-40 ಸೈಟ್ ಇತ್ತು. ಐ ಸೋಲ್ಡ್ ದಟ್ ಸೈಟ್. ಐ ಪೇಡ್ ದಟ್ ಪರ್ಸನ್, ಹಿ ವಾಸ್ ಮೈ ಬೆಸ್ಟ್ ಫ್ರೆಂಡ್, ಒಬ್ಬನು ಜುವೆಲ್ಲರ್. ಐ ಪೇಡ್ ದಟ್. ಇವತ್ತು ಅವನಿಗೂ ನನಗೂ ಮಾತಿಲ್ಲ, ಯಾಕೆಂದರೆ ಐ ಡಿಂಟ್ ಪೇ ದ ಇಂಟ್ರೆಸ್ಟ್. ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಡಬೇಕು, ಐ ಡಿಂಟ್ ಪೇ ದ ಇಂಟ್ರೆಸ್ಟ್. ಐ ಟುಕ್ ದ ಮನಿ. ನಮ್ಮ ಅಂಕಲ್ನ ಕರ್ಕೊಂಡೋಗಿ ಇಷ್ಟು ದುಡ್ಡು ತೊಗೊಂಡೋಗಿ ಅವನಿಗೆ ಕೊಟ್ಟಿದ್ದು. ಹೀ ಈಸ್ ಅಪ್ಸೆಟ್, ಯಾಕೆಂದರೆ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಈಸ್ ಅ ಮಾರ್ವಾಡಿ. ನಾನು ಹೇಳಿದೆ, ಅವರು ಕೊಟ್ಟರೆ ಖಂಡಿತ ವಾಪಸ್ ತಂದುಕೊಡ್ತೀನಿ ನಾನು ನಿಮಗೆ, ನನಗೆ ಯಾರ ದುಡ್ಡು 1 ರೂಪಾಯಿನೂ ಬೇಡ ಅಂತ ಹೇಳ್ತಾರೆ. ಆ್ಯಂಡ್ ಸಾರಿ ಟು ಆಸ್ಕ್, ಮಹಾ ಎಡೆಬಿಡಂಗಿ ಅನ್ನೋ ಸಿನಿಮಾ ರವಿ ಅಣ್ಣ ನಿಮ್ಮದೇ ನಿರ್ಮಾಣನ ಅದು? ಹೌದು. ಬರಲಿಲ್ಲ ಅದು, SPB ಅವ್ರ ಮಗನ್ನ ಹಾಕಿ ಹೌದು ಮಾಡಿದ್ರು. ಅದು
ಅದು ಓಡ್ಲಿಲ್ಲ ಪಿಕ್ಚರು, ಅಲ್ಲ ರಿಲೀಸೇ ಆಗಲಿಲ್ಲ. ಅವ್ರು ಶ್ರೀನಿವಾಸ್ ಅಂತ ಇದ್ರಲ್ಲ, ಹಿ ಪಾಸ್ಟ್ ಅವೇ. ಅದೇನಾಯಿತು, ಸಬ್ಸಿಡಿ, ಅದು ಹೇಳ್ತೀನಿ ಕೇಳಿ. ಸಬ್ಸಿಡಿ ಬರಬೇಕಲ್ವಾ, ನಮ್ಮ ತಂದೆ ನನ್ನ ಹೆಸ್ರಿಗೆ ಬರಲಿ ಸಬ್ಸಿಡಿ ಅಂತ. ಅವರು ನನ್ನ ಹೆಸರಿಗೆ ಪೂರ್ತಿ ಬೇಕು ಅಂತ ಸಬ್ಸಿಡಿ, ಅದರ ಒಂದು ಕೊಡ್ತಾರೆ ಅಲ್ವಾ, ಅದರಿಂದ ಅದು ಪಿಕ್ಚರ್ ರಿಲೀಸ್ ಆಗಲಿಲ್ಲ. ಅಲ್ಲ ಬಟ್ SPB ಅವ್ರಿಗೆ ಗೊತ್ತಿತ್ತಲ್ವಾ ಅದೆಲ್ಲ ನೀವು ಇನ್ವೆಸ್ಟ್ ಮಾಡಿ? ಎಲ್ಲ ಗೊತ್ತು. ಹೀ ಈಸ್ ಟು ಟ್ರೀಟ್ ಮೈ ಫಾದರ್. ಅವ್ರು ನಮ್ಮ ತಂದೆ ಇದಾದಾಗ, ವೆನ್ ಹಿ ಪಾಸ್ಡ್ ಅವೇ, ಹಿಸ್ ಬಾಡಿ ವಾಸ್ ಕೆಪ್ಟ್ ಇನ್ ದ ರಾಮಯ್ಯ ಹಾಸ್ಪಿಟಲ್ ಒನ್ ಡೇ ಎಕ್ಸ್ಟ್ರಾ, ಬಿಕಾಸ್ SPBಗೆ ಅವತ್ತು ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಹಿ ಕೇಮ್ ಇನ್ ದ ಫ್ಲೈಟ್, ಡೈರೆಕ್ಟು ಅಲ್ಲೇ ಬಂದು ಇದನ್ನು ನೋಡಿ, ಹಿ ಕಿಸ್ಡ್ ಮೈ ಫಾದರ್ ಎವ್ರಿಥಿಂಗ್ ಆ್ಯಂಡ್ ಹಿ ವೆಂಟ್ ಬ್ಯಾಕ್ ಟು ಚೆನ್ನೈ. ಅಷ್ಟು ಇದಾಗಿದ್ದವರು ಇವರು ಫ್ರೆಂಡ್ನ ಇಂಟ್ರಡ್ಯೂಸ್ ಮಾಡಿದ್ರು ಅಲ್ವಾ ನಮಗೆ, ಆ ಫ್ರೆಂಡು ಅಷ್ಟು ಮೋಸ ಮಾಡಿದ್ರು ನಮಗೆ. ನಮ್ಮ ತಾಯಿ ಹೇಳಿದ್ರು, ಮೋಸ್ಟ್ಲಿ ನಾವೇನೋ ಇದೆಲ್ಲ ಮಾರ್ಬಿಡ್ತಿದ್ವಿ. ಏನಿಲ್ಲ ಸುಮ್ಮನೆ ರೀ, ನಾನು ವಸೂಲು ಕಾಲಿಗೆ ಕ್ರೇಪ್ ಬ್ಯಾಂಡೇಜ್ ಸುತ್ಕೊಂಡಿದ್ದೀನಿ ನಾನು ಬೈಪಾಸ್ ಆದಮೇಲೆ. ಇಲ್ಲಿಂದ ಅವ್ರದ್ದು ಬಿಳ್ಳೂರು ಇದ್ರ ಹತ್ರ, ಅಲ್ಲಿಗೆ ಹೋಗಿದ್ದೀನಿ ಕಾರಲ್ಲಿ. ಸರ್ ನನಗೆ ಈ ಥರ ಆಗಿದೆ ಸರ್, ಪ್ಲೀಸ್ ದುಡ್ಡು ವಾಪಸ್ ಕೊಟ್ಬಿಡಿ. ನಾನು ರವಿ ಅವ್ರಿಗೆ ಎಲ್ಲ ಕೊಟ್ಬಿಟ್ಟಿದ್ದೀನಿ, ಯಾವ ದುಡ್ಡು ಕೊಡಬೇಕಾಗಿಲ್ಲ ಅಂತೆಲ್ಲ ಅಂದ್ಬಿಟ್ಟು, ಆಮೇಲೆ ಅಷ್ಟರಲ್ಲಿ ಧನಲಕ್ಷ್ಮಿ, ಯು ಆರ್ ಲೈಕ್ ಮೈ ಡಾಟರ್, ಯು ಆರ್ ಲೈಕ್ ಮೈ ಸಿಸ್ಟರ್, ಯು ಆರ್ ದಿಸ್ ಥಿಂಗ್, ಯು ಆರ್ ಸಚ್ ಅ ನೈಸ್ ಪರ್ಸನ್, ಕೊಡ್ತೀನಿ. 10 ಲಕ್ಷ ರೂಪಾಯಿ ಚೆಕ್ಕು ಇನ್ನೂ ಇದೆ ನನ್ನ ಹತ್ರ, ತೋರಿಸ್ತೀನಿ ನಿಮಗೆ ಬೇಕಾದರೆ ಪ್ರೂಫ್ಗೆ. 10 ಲಕ್ಷ ರೂಪಾಯಿ ಚೆಕ್ ಇದೆ ಇನ್ನೂ ನನ್ನ ಹತ್ರ. ಬಟ್ ನಮಗೆ ಬುದ್ಧಿ ಇಲ್ಲ, ಆವಾಗಲೇ ಅದನ್ನು ಮಾಡಿ ಬೌನ್ಸ್ ಮಾಡಿ ಎಲ್ಲ. ಅವ್ರ ಮನೆ ಪತ್ರ ಇತ್ತು ನಮ್ಮ ಹತ್ರ, ನಾವು ಮನೆ ಮಾರ್ಬಿಟ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಮ ತಂದೆ ಅದೇ ಹೇಳಿದೆ, ಈ ವಾಸ್ ಸಚ್ ಅನ್ ಎಮೋಷ್ನಲ್ ಪರ್ಸನ್ ನಮ್ಮ ತಂದೆ. ಧನಲಕ್ಷ್ಮಿ ಅವರು ಮನೆ ಮಾರ್ಬಿಟ್ಟು ಕೊಡ್ತಾರಂತಮ್ಮ, ಕೊಟ್ಬಿಡು ಪತ್ರ ಅಂದರು. ನಾನೇನು ಕೇಳಿಲ್ಲ, ಅವರೇ ಕೊಟ್ಟರು. ನಾನು ಇಟ್ಕೊಂಡಿದ್ದೆ, ಅಯ್ಯೋ ಬೇಡ ಸುಮ್ಮನೆ ರೀ, ಅವ್ರು ದುಡ್ಡು ಕೊಟ್ಟ ಮೇಲೆ ಕೊಡೋಣ ಅಂದರೆ, ಮನೆ ಮಾರ್ಬಿಟ್ಟು ಕೊಡ್ತಾರಂತಮ್ಮ, ಕೊಟ್ಬಿಡು ಅಂದರು. ಕೊಟ್ವಿ ಅಷ್ಟೇ. ಮನೆ ಮಾರಿದ್ರು, ಹೋದರು. ಪುನಃ ಅವ್ರು ದೇವಸ್ಥಾನ ಮಾಡೋಕ್ಕೆ ದುಡ್ಡು ಕೊಟ್ಟಿದ್ದು ನಾವು ತೊಗೊಂಡೋಗಿ. ಐ ಡೋಂಟ್ ನೋ, ದೇವರು ಅದು ಏನು ಅಂತ ಗೊತ್ತಿಲ್ಲ. ದಿಸ್ ವಾಸ್ ವೆರಿ ಟ್ರ್ಯಾಜಿಡಿ ಮೈ ಲೈಫ್. ಆಮೇಲೆ ಪತ್ರ, ಮನೆ ಪತ್ರನೂ ಅದೇ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬರು ಇದ್ದಾರೆ, ಬಾಲು, ಅವನು ರವಿ ಸುಬ್ರಹ್ಮಣ್ಯಂ ಅಂತ, ಆಮೇಲೆ ಹೆಸರೆಲ್ಲ ಚೇಂಜ್ ಮಾಡ್ಕೊಂಡ ಅವನ ಹತ್ರ ಇತ್ತು ಪತ್ರ. ಅವನು ಹೇಳ್ದ ಮನೆದು ಒರಿಜಿನಲ್ ಡಾಕ್ಯುಮೆಂಟ್ಸು. ಆಮೇಲೆ ಅವನು ಹೇಳ್ದ, ನಮ್ಗೆ ಗೊತ್ತಿಲ್ಲ ಎಲ್ಲೋಯ್ತು ಪತ್ರ ಅಂತ. ಆಮೇಲೆ ಮಲ್ಲೇಪುರಂ ವೆಂಕಟೇಶ್ ಅಂದರೆ ಇದನ್ನು ಪ್ಲೆಡ್ಜ್ ಮಾಡಿಬಿಟ್ಟು ಲೋನ್ ತೊಗೊಳಕ್ಕೆ ಅವರು ಕೊಟ್ಟಿದ್ದು ರವಿಯಣ್ಣ. ಇಲ್ಲ ಮಾಡಬೇಕು ಅಂತ ಅಂದರು, ನಾವು ಬೇಡ ಅಂದಕ್ಕೆ ಬಿಟ್ಬಿಟ್ರು. ಇವ್ರೇನು ಮಾಡಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ, ಪೇಪರ್ಸು ಗೀಪರ್ಸು, ಅಮ್ಮಂದು ಬಯೋಡೇಟಾ, ಅಮ್ಮಂದಿದ್ದು ಅದು, ಅಮ್ಮನ ಹೆಸರಲ್ಲಿ ತಾನೇ ಮನೆ ಇರೋದು, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡು ಪತ್ರನೂ ತೊಗೊಂಡು ಹೋಗಿದ್ದಾರೆ. ಎಲ್ಲ ಲಾಸ್ಟ್ ಮಿನಿಟಲ್ಲಿ ನಮ್ಮನ್ನು ಕೇಳಿದ್ದಾರೆ, ನಾವು ಯಾವಾಗ ಒಪ್ಕೊಂಡಿಲ್ಲ, ಸರಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಡಿಸೈಡ್ ಮಾಡಿದ್ಮೇಲೆ ಇವನೇನು ಮಾಡಿದ್ದಾನೆ, ಪತ್ರನ ಇವನೇ ಇಟ್ಕೊಂಡ್ಬಿಟ್ಟಿದ್ದಾನೆ, ಕೊಟ್ಟಿಲ್ಲ. ದಿಸ್ ಈಸ್ ಮೈ ಅಸ್ಯೂಮ್, ನಾನು ಅಸ್ಯೂಮ್ ಮಾಡಿರೋದು. ಇಲ್ಲ ಅಂದರೆ ಅಪ್ಪ ಎವ್ರಿಥಿಂಗ್ ಈ ರೈಟ್ಸ್ ಇನ್ ದ ಡೈರಿ. 1 ರೂಪಾಯಿನೂ ನಮ್ಗೆ ಗೊತ್ತಿಲ್ದಂಗೆ ಖರ್ಚು ಮಾಡಲ್ಲ. ಯಾವಾಗಲೂ ಮಾಡಿದ್ರೇನೋ ಆ ಬಂಗ್ಲಾ ಟೈಮಲ್ಲಿ ಇವಾಗೆಲ್ಲನೂ. ಬಟ್ ಅದಾದಮೇಲೆ ಇಲ್ಲಿ ನನ್ನ ಮಗಳು ಹುಟ್ಟಿದ ಮೇಲಂತೂ, ಈ ಮನೆಗೆ ಬಂದಮೇಲಂತೂ ನಮಗೆ ಗೊತ್ತಿಲ್ದಂಗೆ 1 ರೂಪಾಯಿನೂ ಖರ್ಚು ಮಾಡಲ್ಲ. ಏನು ಮಾಡಿದ್ರು ಡೈರಿಲಿ ಬರೀತಾರೆ ನಮ್ಮ ತಂದೆ. ಅಷ್ಟೆಲ್ಲ ಬರೆದಿರೋರು ಯಾರ ಹತ್ರನೂ ಹೋಗ್ಬಿಟ್ಟು 7 ಲಕ್ಷ ಇಸ್ಕೊಂಡಿರೋದು ದುಡ್ಡು ಇವರು ಯಾಕೆ ಬರ್ದಿಲ್ಲ, ಯಾಕೆ ಹೇಳಿಲ್ಲ ನಮಗೆ? ಏನು ಮಾಡಿದ್ರು ಹೋಗಲಿ ಆ ದುಡ್ಡನ್ನ? ಏನು ಮಾಡಿದ್ರು? ಏನೂ ಇಲ್ಲ, ಗೊತ್ತೇ ಇಲ್ಲ, ಅದು ಬರದೇ ಇಲ್ಲ. ನಾನು ಡೈರಿ ತೊಗೊಂಡು ಫುಲ್ ಓದಿದೆ ಅಪ್ಪಂದೆಲ್ಲನೂ, ಎಲ್ಲೂ ಬರೆದಿಲ್ಲ. ಆಮೇಲೆ ಏನಾಯಿತು, ಇಟ್ಕೊಂಡ್ಬಿಟ್ಟಿದ್ದಾನೆ ಇವನು. ಇಟ್ಕೊಂಡ್ಬಿಟ್ಟು ಅಪ್ಪ ತೀರ್ಕೊಂಡಿದ್ದೆ 2015 ಅದೇ ಮನೆದೆಲ್ಲ ಆಯಿತು, ಹುಡುಕ್ತಾ ಇದ್ದೀವಿ. ಆಮೇಲೆ ಡೂಪ್ಲಿಕೇಟ್ ಪತ್ರ ತೆಗೆಸಿದ್ವಿ, ಎಲ್ಲ ಆಯಿತು. 16 ಆಯಿತು. 17 ನನ್ನ ಸರ್ಜರಿ ಆದಾಗ ನಾನು ಮೇಲ್ಗಡೆ ಸುಮ್ಮನೆ ಏನೋ ವಾಕ್ ಮಾಡ್ತಾಯಿದ್ದೆ. ಆವಾಗ ಧನಲಕ್ಷ್ಮಿ ನಿಮ್ಗೊಂದು ಗುಡ್ ನ್ಯೂಸು ಅಂತ. ಏನು ಅಂದರೆ ಪತ್ರ ಸಿಕ್ಕಿದೆ. ಹಾಂ ಹೌದಾ, ಎಲ್ಲಿತ್ತು ಅಂತ ನಾನು. ಅದೇ ಅಲ್ಲಿ ಒಬ್ಬರು ಕೋಲಾರಲ್ಲಿದ್ದಾರಲ್ಲ ಅಮ್ಮ, ಅವ್ರ ಹತ್ರ ಇವನು ಗೊತ್ತಿರೋರೆ ಅವ್ರ ಹತ್ರ ಫೈನಾನ್ಸರ್ ಅವ್ರ ಹತ್ರ ದುಡ್ಡು ಬೇಕು ಅಂದರು. ಆವಾಗ ಕೊಟ್ಟಿದ್ದೀವಿ, ನನಗೂ ಮರ್ತೋಗ್ಬಿಟ್ಟಿದೆ, ಅವ್ರ ಹತ್ರನೇ ಇಟ್ಟಿದ್ದಾರೆ ಪತ್ರ. ಆಯಮ್ಮನೇ ಸತ್ತೋಗ್ಬಿಟ್ಟಿದ್ದಾರೆ, ಅವರು ಇಲ್ಲ, ಅವ್ರ ಮಕ್ಕಳ ಹತ್ರ ಇತ್ತಂತೆ. ಅವ್ರು ಫೋನ್ ಮಾಡಿ ಹೇಳಿದಾರಂತೆ ಇವ್ರಿಗೆ. ಯಾಕೆ ಅದರಲ್ಲಿ ನಮ್ಮನೆ ಫೋನ್ ನಂಬರ್ ಇರಲಿಲ್ವಾ, ಇವ್ರ ಮೊಬೈಲ್ ನಂಬರ್ ಎಲ್ಲನೂ ಬರೀತಾರೆ ಅಲ್ವಾ. ಇವನು ತಂದು ಕೊಟ್ಟಾಗ ಅಮ್ಮಂದು ಬಯೋಡೇಟಾ ಎಲ್ಲ ಇತ್ತು, ಲೆಟ್ರೇಡಲ್ಲೆಲ್ಲ ಎಲ್ಲರ ನಂಬರು ಇದೆ, ಎಲ್ಲ ಇದೆ. ಯಾಕೆ ನಮಗೆ ಫೋನ್ ಮಾಡಿಲ್ಲ? ವೈ ದೇ ಕಾಂಟ್ಯಾಕ್ಟೆಡ್ ಹಿಮ್? ಆಮೇಲೆ ಈ ಥರ ಅಂತ ಹೇಳಿದ್ರು. ಆಮೇಲೆ ಸರಿ ಎಷ್ಟು 7.5 ಲಕ್ಷ
ಅಂತಂದು. ಅಯ್ಯೋ ನಮ್ಮ ಹತ್ರ ಎಲ್ಲಿದೆ ಇವಾಗ ಅಷ್ಟೊಂದು ದುಡ್ಡು ಕೊಡೋಕ್ಕೆ, ಎಲ್ಲಿಂದ ಕೊಡೋದು ಅಂತ ನಾವು ಸುಮ್ಮನೆ ಆಗಿಬಿಟ್ವಿ. ಆಮೇಲೆ ನಂದು ಸರ್ಜರಿ ಎಲ್ಲ ಆಯ್ತಲ್ಲ. ಆಮೇಲೆ ನನಗೆ ಅದೇ ಹೇಳಿದ್ನಲ್ಲ, ಅದೊಂದು ಬ್ಲಾಕೇಜ್ ಇರೋದ್ರಿಂದ ಅವಾಗವಾಗ ಪ್ರಾಬ್ಲಮ್ ಆಗ್ತಾಯಿತ್ತು, ನೋವು ಬಂದುಬಿಡೋದು. ತಕ್ಷಣ ಕರ್ಕೊಂಡೋಗಿ ICUಗೆ ಅಡ್ಮಿಟ್. ಒಂದು ಸಲ ICUಗೆ ಹೋದರೆ ಗೊತ್ತಲ್ಲ 25-30 ಸಾವಿರ. ನಮ್ಮ ಹತ್ರ ಏನೂ ದುಡ್ಡಿಲ್ಲ. ICUಗೆ ಅಡ್ಮಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗುವಾಗ ಇವರು ಕೋಪ ಬಂದುಬಿಟ್ಟಿದೆ ಅಮ್ಮನಿಗೆ. ಯಾಕಪ್ಪ ಇಷ್ಟು ಹೊಟ್ಟೆ ಉರಿಸ್ತೀಯಾ, ನಾವಿರೋದು ಇಬ್ಬರು ಹೆಂಗಸರು, ನೀನು ಇದು ಮಾಡು, ನಾನು ಚೇಂಬರ್ಗೆ ಹೋಗ್ತೀನಿ ಅಂದರೆ ನನ್ನ ಹತ್ರ ಪತ್ರನೇ ಇಲ್ಲ. ನಾನು ಯಾವಾಗ ಹೇಳಿದೆ ನಿಮಗೆ ಪತ್ರ ಇದೆ ಅಂತ? ಪತ್ರನೇ ಇಲ್ಲ ನನ್ನ ಹತ್ರ. ನೋಡೋಣ, ದೇವರಿದ್ದಾನೆ, ದೇವ್ರನ್ನ ನಂಬ್ಕೊಂಡಿದ್ದೀನಿ. ಮೋರ್ ಓವರ್ ಬಾಬಾ, ಸಾಯಿಬಾಬಾ ಈಸ್ ಮೈ ಸೋಲ್ ಡಿಯೋರ್, ಅವನನ್ನು ನಂಬ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಅವನ ಮೇಲೆ ಭಾರ ಹಾಕಿದ್ದೀನಿ. ಬಾಬಾ ಖಂಡಿತ ಒಳ್ಳೇದು ಮಾಡ್ತಾರಮ್ಮ, ಕೈ ಬಿಡಲ್ಲ.